ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯು ಜಿ ಸಿ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ಗೆ ಎಲ್ಲರೂ ಕೂಡ ಪ್ರಿಪ್ರೇಷನ್ನ ತುಂಬ ಜೋರಾಗಿ ನಡೆಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಏನು ತುಂಬ ದಿನ ಅಂತೂ ಬಾಕಿ ಇಲ್ಲ. ಸೊ ಇನ್ನೊಂದು ವಾರ ಅಷ್ಟೇ ಟೈಮ್ ಇರೋದು. ಈವನ್ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದರೆ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮಗೆ ಇನ್ನೂ ಸಫಿಷಿಯೆಂಟ್ ಟೈಮ್ ಇದೆ. ಸೊ ಆ ಟೈಮಲ್ಲೇ ನೀವೇನು ಮಾಡ್ಬೋದು, ಆದಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ಆ ಬೇಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದಿದೆ ನಾನು ಕೂಡ ಅದನ್ನೇ ಪಿಕ್ಔಟ್ ಮಾಡಿ, ಸೊ ಅದನ್ನೇ ಕೆಸೆಟ್ ಎಕ್ಸಾಮ್ನೇ ಫೋಕಸ್ ಮಾಡಿ ನಾನು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಟಾಪಿಕ್ನ ತೊಗೊಂಬಂದಿದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದು ಸಣ್ಣ ಸ್ಮಾಲ್ ಟಾಪಿಕ್ಕು, ಆದರೆ ನಿಮಗೆ ಎಕ್ಸಾಮ್ ಅಂತ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದಲ್ವಾ. ಸೊ ಯಾವ ಟಾಪಿಕ್ ಆಗಿದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ನಾನು ಮೋಸ್ಟ್ ಕಾಮನ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ FPI ಅಂತ, ಅದ್ರ ಜೊತೆಗೆ FDI ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ ಅಲ್ವಾ. ಸೊ ಇಲ್ಲಿ ಕಂಪೇರಿಷನ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಸೊ ಅವೆರಡಕ್ಕೂ ಏನು ಕಂಪೇರಿಷನ್ ಇದೆ, ಏನು ಡಿಫ್ರೆನ್ಸಸ್ ಇದೆ, ಯಾವ ಥರ ರೋಲ್ನ ಪ್ಲೇ ಮಾಡುತ್ತೆ ಈಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ, ಸೊ ಅದೆಲ್ಲ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅದ್ರ ಜೊತೆಗೆ ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಏನು ಹಾಗಿದ್ರೆ ಮೀನಿಂಗ್ ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಏನು, FPI ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಯಾವ ಥರ ಅಂತ ಅಂದರೆ ತುಂಬ ಕ್ರಿಟಿಕಲ್ ಆಗಿ ತುಂಬ ತಲೆ ಕೆಡಿಸ್ಕೊಂಡು ಏನಪ್ಪ ಅಂತ ಯೋಚನೆ ಮಾಡೋದು ಏನು ಬೇಡ. ಸೊ FPI ಅಂತ ಅಂದರೆ ಇಲ್ಲಿ ನೋಡಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರೆದಿದ್ದೀವಿ. ಸೊ ಯಾವ ಥರ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಅರ್ಥ ಆಯಿತು ಅಲ್ವಾ. ಸೊ ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ, ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಫಾರಿನ್ ಅಂತ ಅಂದರೆ ಏನು, ಅನದರ್ ಕಂಟ್ರಿ ಅಂತ ಅರ್ಥ ಅಲ್ವಾ. ಸೊ ನಾವೇನು ಮಾಡ್ತಾ ಇದ್ದೀವಿ, ಬೇರೆ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಇವಾಗ ಇಂಡಿವಿಜುವಲ್ಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಬೇಸಲ್ಲಿ, ಇಲ್ಲ ಪೆನ್ಷನ್ ಫಂಡ್ ಆಗಿರುತ್ತೆ ಅಲ್ವಾ. ಸೊ ಇನ್ಶೂರೆನ್ಸ್ ಕಂಪನೀಸ್ ಆಗಿರುತ್ತೆ, ಇಲ್ಲ ಬೇರೆ ಯಾವುದಾದ್ರೂ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೊ ಅದೆಲ್ಲದೂ ಕೂಡ ಎಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ ಅಂದರೆ ಅನದರ್ ಕಂಟ್ರಿ. ಸೊ ಫಾರಿನ್ ಕಂಟ್ರೀಸಲ್ಲಿ ಅವ್ರು ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಯಾವುದನ್ನು ಇನ್ವೆಸ್ಟ್ ಮಾಡ್ತಾರೆ, ಸೊ ಇವರೆಲ್ಲರೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಅರ್ಥ ಆಯಿತು. ಏನನ್ನ ಇನ್ವೆಸ್ಟ್ ಮಾಡ್ತಾರೆ, ಯಾವ ಫಾರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಇಲ್ಲಿ ಏನಂತ ಅಂದರೆ ದೀಸ್ ಅಸೆಟ್ಸ್ ಜನರಲಿ ಇನ್ಕ್ಲೂಡ್, ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಶೇರ್ ಫಾರ್ಮಲ್ಲಿ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಬಾಂಡ್ಸನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಟ್ರೆಷರಿ ಬಿಲ್ಸ್ ಆಗಿರ್ಬೋದು. ಸೊ ಮೋಸ್ಟ್ ಕಾಮನ್ ಆಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಅದರ ಜೊತೆಗೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದೆಲ್ಲದನ್ನು ಏನು ಮಾಡ್ತಾರೆ, ಟೋಟಲಿ ಈಗ ಇನ್ವೆಸ್ಟ್ ಮಾಡಬೇಕು ನಾವು ಅಂತ ಅಂದರೆ ನಮಗೊಂದು ಫಾರ್ಮ್ ಬೇಕಲ್ವಾ. ಈಗ ನಾವು ಸುಮ್ಮನೆ ಇನ್ವೆಸ್ಟ್ ಮಾಡೋದಿಲ್ಲ, ಕ್ಯಾಶ್ ಫಾರ್ಮಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಈಗ ಬ್ಯಾಂಕ್ ಅಂತ ಬಂದರೆ ನಾವೇನು ಮಾಡ್ತೀವಿ, ಕ್ಯಾಶ್ನ ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಆ ಥರದಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಆ ಥರದಲ್ಲಿ ಡೈರೆಕ್ಟ್ ಕ್ಯಾಶ್ ಫಾರ್ಮಲ್ಲಿ ನಾವೇನು ಮಾಡಲ್ಲ, ಇನ್ವೆಸ್ಟ್ ಮಾಡಲ್ಲ. ಸೊ ಅದರ್ ದನ್ ದಟ್ ನಾವೇನು ಮಾಡ್ತೀವಿ, ಶೇರ್ಸನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಬಾಂಡ್ಸು, ಡಿಬೆಂಚರ್ಸ್ ಆಗಿರ್ಬೋದು, ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು. ಸೊ ಈ ಬೇಸಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಟೋಟಲ್ ಆಗಿ ಇದೇನಾಗಿದೆ, FPI ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇಂಟಿಗ್ರೇಟಿಂಗ್ ದ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಮಾರ್ಕೆಟ್ ವಿತ್ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಅಂದರೆ ಈಗ ಡೊಮೆಸ್ಟಿಕ್ ಅಂತ ಅಂದರೆ ನಮ್ಮ ಕಂಟ್ರಿ ಒಳಗಡೆ ಇರೋವಂಥ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ವಾ. ಅದ್ರ ಜೊತೆಗೆ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟನ್ನು ಕೂಡ ಏನು ಮಾಡುತ್ತೆ, ಸೊ ಎರಡನ್ನೂ ಡೆವಲಪ್ ಆಗೋಕ್ಕೆ ಟೋಟಲ್ ಆಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ ಅಂತ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಮೋಸ್ಟ್ ಕಾಮನ್ ಆಗಿ ಎಕನಾಮಿಕ್ ಗ್ರೋತ್ ಆಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದು ಕೂಡ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ. ಇಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಸುಮ್ಮನೆ ಈಗ ವಿಡಿಯೋ ನೋಡಿದ್ರಿ ಅಥವಾ ಸುಮ್ಮನೆ ಜಸ್ಟ್ ಏನೋ ಫ್ಯೂ ಮಿನಿಟ್ಸ್ ವಾಚ್ ಮಾಡಿದ್ರಿ ಆಮೇಲೆ ಹಾಗೆ ಬಿಟ್ಬಿಟ್ರಿ ಅಂತ ಅಂದರೆ ಯೂಸ್ ಆಗೋದಿಲ್ಲ. ಸೊ ಮೋಸ್ಟ್ ಕಾಮನ್ ಆಗಿ ನಾನು ಪದೇ ಎಲ್ಲರಿಗೂ ಹೇಳ್ತಾ ಇರೋದಿಷ್ಟೇ, ಶಾರ್ಟ್ ನೋಟ್ನ ಮಾಡ್ತಾ ಹೋಗಿ ಅಂತ. ಈಗ ಶಾರ್ಟ್ ನೋಟ್ ಇಲ್ಲ, ಸುಮ್ಮನೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗೇನೋ ಒಂದು 10 ಮಿನಿಟ್ಸು, ನಾನು ಮೋಸ್ಟ್ ಕಾಮನ್ ಆಗಿ ಶಾರ್ಟ್ ವಿಡಿಯೋಸೇ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ವಿಡಿಯೋ ಅಂತ ಅಂದರೆ ನಿಮಗೆ ನೋಡೋಕ್ಕೂ ಕೂಡ ಬೋರ್ ಆಗುತ್ತೆ ಅಂತ ಅಲ್ವಾ. ಸೊ ಅದರಲ್ಲಿ ನೀವು ಯಾವುದು ಇಂಪಾರ್ಟೆಂಟ್ ಇರುತ್ತೆ,
ಏನು ಕೀವರ್ಡ್ಸ್ ಇರುತ್ತೆ, ಮೋಸ್ಟ್ ಕಾಮನ್ ಆಗಿ ನಾನು ಕೀವರ್ಡನ್ನು ಹೈಲೈಟ್ ಮಾಡಿ ಮಾರ್ಕ್ ಮಾಡ್ತಾ ಹೋಗ್ತಾ ಇರ್ತೀನಿ ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಅದನ್ನು ಒಂದು ನೋಟ್ಸಲ್ಲಿ ಬರ್ಕೊಳ್ತಾ ಹೋಗಿ. ಸೊ ಆವಾಗ ನಿಮಗೆ ಅದು ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ವೀಡಿಯೋಸ್ ಕಂಟಿನ್ಯೂಸ್ ವಾಚಿಂಗ್ ಅಂತ ಅಂದರೆ ಅದರಲ್ಲಿ ಏನಾಗುತ್ತೆ 50% ನಮ್ಮ ಮೆಮೊರಿಲಿ ಸ್ಟೋರ್ ಆಗ್ತಾ ಇರುತ್ತೆ. ಇನ್ನು 50% ಏನಾಗುತ್ತೆ ಮೋಸ್ಟ್ ಜನರಲ್ ಆಗಿ ಮರ್ತು ಹೋಗ್ತಾ ಇರುತ್ತೆ ಅಲ್ವಾ. ಫಸ್ಟ್ ವಾಚಿಂಗಲ್ಲಿ 100% ಅಂತಲ್ಲಿರುತ್ತೆ ಅಂತ ಹೇಳೋರು ತುಂಬ 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 ಕಡಿಮೆ. ಆ ಥರ ಹೇಳ್ತಾರೆ ಅಂತ ಅಂದರೆ ಅವ್ರ IQ ಲೆವೆಲ್ ಅಷ್ಟೇ ಇರುತ್ತೆ ಅಂತಲೇ ಅರ್ಥ. ಇಲ್ಲ ಅಂತ ಆ ಥರದವ್ರು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಫಸ್ಟ್ ವಾಚಿಂಗಲ್ಲಿ ಮೋಸ್ಟ್ ಕಾಮನ್ ಆಗಿ ನಮಗೆ ಈ ಕ್ಲಾಸಸ್ ಅಂತ ಬಂದಾಗ, ಅದೇ ನಾವು ಮೂವಿ ನೋಡ್ತೀವಿ ಅಂದರೆ 100% ನೆನಪಿರುತ್ತೆ. ಬಟ್ ಈ ಎಜುಕೇಷನಲ್ ಬೇಸ್ಡ್ ಕಂಟೆಂಟನ್ನು ನಾವು ನೋಡ್ತೀವಿ ಅಂತ ಅಂದರೆ 50 to 60% ಅಷ್ಟೇ ಸ್ಟೋರ್ ಆಗುತ್ತೆ ಫಸ್ಟ್ ವಾಚಿಂಗಲ್ಲಿ. ಸೊ ಸೆಕೆಂಡ್ ಟೈಮ್ ಮತ್ತೆ ನೋಡ್ತೀವಿ ಅಂತ ಅಂದರೆ 90% ತನಕ ನಾವೇನು ಮಾಡ್ಬೋದು, ಅದನ್ನ ಕ್ಯಾಚ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಅದೆಲ್ಲ ರಿಸ್ಕೇ ಬೇಡ. ಯಾವಾಗ ವಾಚ್ ಮಾಡ್ತಾ ಇರ್ತೀರಾ ಶಾರ್ಟ್ ನೋಟನ್ನು ಕೂಡ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ಸೊ ನೆಕ್ಸ್ಟು ಇದ್ರ ಜೊತೆಗೆ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಆಯಿತಾ. ಸೊ ಫಸ್ಟ್ ಒನ್ ಅಡ್ವಾಂಟೇಜಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಏನೇನಿದೆ ಅಡ್ವಾಂಟೇಜಸ್ಸು? ಈಗ FPI ಅಂತ ಬಂದಾಗ ತುಂಬಾ ಅಡ್ವಾಂಟೇಜ್ ಇದೆ. ಯಾಕೆ ಅಂತ ಅಂದರೆ ಇದು ಯಾವ ಥರ ಕನೆಕ್ಷನ್ ಅಂತ ಅಂದರೆ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಸಿಸ್ಟಮ್ ಇದೆ ಅಲ್ವಾ. ಸೊ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಸಿಸ್ಟಮಿಂದ ಇಂಟರ್ನ್ಯಾಷನಲ್ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ಗೆ ಇದು ಕನೆಕ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಮೋಸ್ಟ್ ಕಾಮನ್ ಆಗಿ ಅಡ್ವಾಂಟೇಜಸ್ಸು ಕೂಡ ಜಾಸ್ತಿನೇ ಇರುತ್ತೆ. ಸೊ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲಿ ಲಿಸ್ಟ್ ಮಾಡಿರೋ ಅಡ್ವಾಂಟೇಜಸ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಅದರಲ್ಲಿ ಎಲ್ಲದನ್ನು ಫೋಕಸ್ ಮಾಡಬೇಕು ಅಂತ ಏನು ಇಂಪಾರ್ಟೆಂಟ್ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಸೊ ಅದರ ಥೀಮ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಾವ ಥರದಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಈಗ ನೇಷನ್ ಬೇಸ್ಡ್ ಅಂತ ಬಂದಾಗ, ಹೋಸ್ಟ್ ಕಂಟ್ರಿ ಅಂತ ಬಂದಾಗ, ಸೊ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಇಂಡಿವಿಜುವಲ್ಸ್ಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಬಿಸ್ನೆಸ್ ಫರ್ಮ್ಗೆ ಯಾವ ಥರ ಬೆನಿಫಿಟ್ ಆಗುತ್ತೆ. ಸೊ ಅದನ್ನು ಓವರ್ ಆಲ್ ಥೀಮ್ ಥರ ನೆನ್ಪಿಟ್ಕೊಂಡ್ರೆ ಸಾಕು. ಯಾಕೆ ಅಂತ ಅಂದರೆ ಈಗ ಇಷ್ಟೊಂದು ಡೀಪ್ ಬೇಸ್ಡ್ ಆಗಿ ಎಲ್ಲ ಒಂದು ಅಡ್ವಾಂಟೇಜಸ್ನು ಕವರ್ ಮಾಡಿ ಅವ್ರು ಕ್ವೆಶನ್ ಕೇಳೋದಿಲ್ಲ. ಸೊ ಮೋಸ್ಟ್ ಕಾಮನ್ ಆಗಿ ಒಂದು 3 ಅಡ್ವಾಂಟೇಜಸ್, ಯಾವುದೋ ಒಂದು ಡಿಸ್ಅಡ್ವಾಂಟೇಜಸ್ನ ಮೆನ್ಷನ್ ಮಾಡಿ ಆ ಬೇಸಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಥೀಮ್ ಅರ್ಥ ಆಯಿತು ಅಂತ ಅಂದರೆ ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದಟ್ ಕ್ವೆಶನ್ ಅಂತಲೇ ಅರ್ಥ ಅಲ್ವಾ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ನಾನು ಮೆನ್ಷನ್ ಮಾಡಿದ್ದೀನಿ, ಪ್ರೊವೈಡ್ಸ್ ಅಡಿಷನಲ್ ಕ್ಯಾಪಿಟಲ್ ಟು ಡೊಮೆಸ್ಟಿಕ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ. ಸೊ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಅಡಿಷನಲ್ ಕ್ಯಾಪಿಟಲ್ ಟು ಡೊಮೆಸ್ಟಿಕ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಅಂದರೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವಾಗ, ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ, ಈಗ ನಮ್ಮ ಕಂಟ್ರಿಯವರು ಬೇರೆ ಕಂಟ್ರಿಲಾಗಿರ್ಬೋದು, ಇಲ್ಲ ಬೇರೆ ಕಂಟ್ರಿಯವರು ನಮ್ಮ ಕಂಟ್ರಿಲಾಗಿರ್ಬೋದಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ, ಡಿಬೆಂಚರ್ಸ್ನ ರೈಸ್ ಮಾಡ್ತಾರೆ. ಸೊ ಆ ಥರದಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ನಮ್ಮ ಕಂಪ್ನಿಯ ನಮ್ಮ ಕಂಟ್ರಿಯ ಒಂದು ಕ್ಯಾಪಿಟಲ್ ಏನಾಗ್ತಾ ಹೋಗುತ್ತೆ, ಎಕನಾಮಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಒನ್ ಮೆನ್ಷನ್ ಮಾಡಿದ್ದೀನಿ ನಾನು, ಎನ್ಹಾನ್ಸ್ ಲಿಕ್ವಿಡಿಟಿ ಇನ್ ಸ್ಟಾಕ್ ಆ್ಯಂಡ್ ಬಾಂಡ್ ಮಾರ್ಕೆಟ್ಸ್ ಅಲ್ವಾ. ಸೊ ಲಿಕ್ವಿಡಿಟಿ ಅಂತ ಅಂದರೆ ಏನು, ಅದನ್ನು ಫಿನಾನ್ಸ್ ಆಗಿ, ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ಅಂಥದ್ದಲ್ವಾ. ಸೊ ಅದನ್ನು ಕೂಡ ಏನು ಮಾಡುತ್ತೆ, ಇದು ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇಂಪ್ರೂವ್ಸ್ ಮಾರ್ಕೆಟ್ ಎಫಿಷಿಯನ್ಸಿ. ಮೋಸ್ಟ್ ಕಾಮನ್ ಆಗಿ ಈಗ ಬಿಸ್ನೆಸ್ ಒಂದು ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಅಂತ ಅಂದರೆ ಮಾರ್ಕೆಟ್ ಎಫಿಷಿಯನ್ಸಿ ಮೋಸ್ಟ್ ಕಾಮನ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಗ್ಲೋಬಲ್ ಇನ್ವೆಸ್ಟರ್ಸ್ ಅಂತ. ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಅಂತ ಅಂದರೆ ಯಾರು, ಬೇರೆ ಕಂಟ್ರಿಯವರು ನಮ್ಮ ಕಂಟ್ರಿಲಿ ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರನ್ನು ನಾವೇನಂತ ಕರಿತೀವಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಅವ್ರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಜಾಸ್ತಿಯಾಗಿ ಇನ್ವೆಸ್ಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಅವರು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಅದ್ರ ಜೊತೆಗೆ ಸೊ ಎನ್ಕರೇಜ್ ಬೆಟರ್ ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ದ ಟ್ರಾನ್ಸ್ಪರೆನ್ಸಿ. ಸೊ ಮೋಸ್ಟ್ ಕಾಮನ್ ಆಗಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗುತ್ತೆ. ಅದ್ರ ಜೊತೆಗೆ ಕಾರ್ಪೊರೇಟ್ ಗವರ್ನೆನ್ಸ್ ಕೂಡ ಏನಾಗ್ತಾ ಇದೆ, ಇಲ್ಲಿ ಎನ್ಕರೇಜ್ ಆಗ್ತಾ ಇದೆ, ಪ್ರಮೋಟ್ ಆಗ್ತಾ ಇದೆ. ಸೊ ಎಕನಾಮಿಕ್ ಗ್ರೋತ್ ಮೋಸ್ಟ್ ಕಾಮನ್ ಆಗಿ ಆಲ್ರೆಡಿ ಅಗೇನ್ ಆ್ಯಂಡ್ ಅಗೇನ್ ನಾನು ಹೇಳ್ತಾನೆ ಇರ್ತೀನಿ, ಫಾರಿನ್ ಇನ್ವೆಸ್ಟ್ಮೆಂಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಎಕನಾಮಿಕಲ್ ಗ್ರೋತ್ ಏನಾಗಿದೆ, ತುಂಬ ಕಾಮನ್ ಆಗಿದೆ ಅಂತಲ್ವಾ. ಸೊ ಅದ್ರ ಜೊತೆಗೆ ಹೆಲ್ಪ್ಸ್ ಕಂಪನೀಸ್ ರೈಸ್ ಕ್ಯಾಪಿಟಲ್ ಎಟ್ ಲೋಯರ್ ಕಾಸ್ಟ್. ಸೊ ಲೋಯರ್ ಕಾಸ್ಟಲ್ಲಿ ಅವ್ರು ಏನು ಮಾಡ್ಬೋದು, ಕಂಪನೀಸ್ ಏನು ಮಾಡ್ಬೋದು, ಕ್ಯಾಪಿಟಲ್ನ ರೈಸ್ ಮಾಡ್ತಾ ಹೋಗ್ಬೋದು. ಸೊ ಕಾನ್ಫಿಡೆನ್ಸ್, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ನ ಏನು ಮಾಡ್ತಾರೆ, ಇಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಇಂಟಿಗ್ರೇಷನ್, ಗ್ಲೋಬಲ್ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಏನಾಗಿರುತ್ತೆ, ಒಂದು ಫೈನ್ ಲಿಂಕ್ ಇರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಗುಡ್ ಕಮ್ಯುನಿಕೇಷನ್, ಗುಡ್ ಲಿಂಕ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಒಂದು ಪ್ರೈಸ್ ಡಿಸ್ಕವರಿ ಇನ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಅಂದರೆ ನಥಿಂಗ್ ಬಟ್ ಸೊ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಮಾಡೋದು ಸೆಕ್ಯೂರಿಟೀಸ್ ಅಲ್ವಾ. ಸೊ ಅದು ಕೂಡ ಏನಾಗಿರುತ್ತೆ, ಪ್ರೈಸ್ ಡಿಸ್ಕವರಿ, ಪ್ರೈಸಸ್ನ ಏನು ಮಾಡ್ತಾ ಹೋಗುತ್ತೆ, ಅದು ಡಿಸ್ಕವರ್ ಮಾಡಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ.
ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ, ಎನ್ಕರೇಜಸ್ ಇನೋವೇಷನ್ ಆ್ಯಂಡ್ ಮಾಡರ್ನೈಸೇಷನ್ ಇನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಮೋಸ್ಟ್ ಕಾಮನ್ ಆಗಿ ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಮಾಡರ್ನ್ ಇನೋವೇಷನ್ಸು ಕೂಡ ಏನಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಏನಾಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗ್ತಾರೆ ಅಂತ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಮೋಸ್ಟ್ ಕಾಮನ್ ಆಗಿ ಮೆನ್ಷನ್ ಆಗಿರುವಂಥದ್ದು. ಸೊ ಫಾರಿನ್ ಎಕ್ಸ್ಚೇಂಜ್ ಇನ್ಫ್ಲೋ ಇನ್ ಟು ದ ಕಂಟ್ರಿ ಅಂದರೆ, ಇನ್ಫ್ಲೋ ಅಂತ ಅಂದರೆ ಏನು, ಕಂಟ್ರಿ ಒಳಗಡೆ ಬರುವಂಥದ್ದು, ಅಂದರೆ ಡೊಮೆಸ್ಟಿಕ್ ಕಂಟ್ರಿ ಒಳಗಡೆ ಬರುವಂಥದ್ದಲ್ವಾ. ಸೊ ಫಾರಿನ್ ಎಕ್ಸ್ಚೇಂಜ್ ಏನಾಗ್ತಾ ಇದೆ ಇಲ್ಲಿ, ಇನ್ಫ್ಲೋ ಆಗ್ತಾ ಇದೆ. ಔಟ್ಫ್ಲೋ ಅಂತ ಅಂದರೆ ನಾವು ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡೋದು. ಸೊ ಇನ್ಫ್ಲೋ ಅಂತ ಅಂದರೆ ಫಾರಿನ್ ಕಂಟ್ರೀಸ್ ನಮ್ಮ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಅದೇನಾಗ್ತಾ ಇದೆ ಇಲ್ಲಿ, ಜನರೇಟ್ ಆಗ್ತಾ ಇದೆ ಅಂತ. ಸೊ ಫೆಸಿಲಿಟೇಟ್ಸ್ ದ ಡೈವರ್ಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ ಸೋರ್ಸಸ್. ಅಂದರೆ ಡೈವರ್ಸಿಫಿಕೇಶನ್ ಅಂತ ಅಂದರೆ ಏನು, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಇಲ್ಲೇನಿದೆ, ಅಪಾರ್ಚುನಿಟೀಸ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ, ಅಪಾರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ ಅಂತ, ಯಾವುದಕ್ಕೆ, ಇನ್ವೆಸ್ಟ್ ಮಾಡ್ತಾ ಹೋಗೋದಕ್ಕೆ. ಸೊ ಸ್ಟ್ರೆಂತ್ ಅಂತ ಓವರ್ ಆಲ್ ಫಿನಾನ್ಷಿಯಲ್ ಸಿಸ್ಟಮ್, ಮೋಸ್ಟ್ ಕಾಮನ್ ಆಗಿ ಫಿನಾನ್ಷಿಯಲ್ ಸಿಸ್ಟಮ್ ಏನಾಗ್ತಾ ಇದೆ ಇಲ್ಲಿ, ಡೆವಲಪ್ ಆಗ್ತಾ ಇದೆ ಅಂತ. ಸೊ ಎನ್ಕರೇಜ್ ಸೊ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಏನಿರ್ತಾರಲ್ವ ಅವ್ರ ಮಧ್ಯೆ ಏನಾಗುತ್ತೆ ಇಲ್ಲಿ, ಕಾಂಪಿಟೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಗವರ್ನಮೆಂಟ್ ಬಾರೋವಿಂಗ್ ಏನಾಗ್ತಾ ಹೋಗುತ್ತೆ ಇಲ್ಲಿ, ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಅದ್ರ ಜೊತೆಗೆ ಡಿಮ್ಯಾಂಡ್ ಫಾರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮಾರ್ಕೆಟ್ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಏನಾಗ್ತಾ ಹೋಗುತ್ತೆ ಇಲ್ಲಿ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎನ್ಹಾನ್ಸ್ ದ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಫ್ ದ ಫಿನಾನ್ಷಿಯಲ್ ಮಾರ್ಕೆಟ್. ಸೊ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಏನಾಗ್ತಾ ಹೋಗುತ್ತೆ ಇಲ್ಲಿ, ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದೆಲ್ಲದನ್ನು ಕೂಡ ಅಡ್ವಾಂಟೇಜ್ ಆಫ್ FPI ಅಂತ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಫ್ಯೂ ಡಿಸಡ್ವಾಂಟೇಜಸ್ನ ನೋಡ್ಬಿಡೋಣ ಇಲ್ಲಿ. ಸೊ ವಾಟ್ ಅಬೌಟ್ ದಟ್ ಡಿಸಡ್ವಾಂಟೇಜಸ್ ಆಫ್ FPI ಅಂತ ಅಂದರೆ, ಸೊ ಡಿಸಡ್ವಾಂಟೇಜಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ ಅಲ್ವಾ. ಸಡನ್ ವಿತ್ಡ್ರಾವಲ್ ಆಫ್ ಫಂಡ್ಸ್ ಮೇ ಕ್ರಿಯೇಟ್ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದೀನಿ. ಏನು ಹಿಂಗಂತ ಅಂದರೆ, ಸೊ ಸಡನ್ ಆಗಿ ಒಂದು ಫಂಡನ್ನು ವಿತ್ಡ್ರಾವಲ್ ಏನು ಮಾಡ್ತಾ ಇದೀವಲ್ವಾ, ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಅಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅಲ್ವಾ. ಸೊ ಕಾನ್ಸ್ಟೆಂಟ್ ನೇಚರ್ ಇರೋದಿಲ್ಲ. ನಾವೇನು ಮಾಡ್ತಾ ಇದೀವಿ, ಸಡನ್ ಆಗಿ ವಿತ್ಡ್ರಾವಲ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಅದನ್ನು ಏನಂತ ಕರಿಬೋದು, ಡಿಸಡ್ವಾಂಟೇಜಸ್ ಅಂತ ಕರಿಬೋದು. ಸೊ ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಫಾರಿನ್ ಕ್ಯಾಪಿಟಲ್ ಇನ್ಕ್ರೀಸ್ ಎಕನಾಮಿಕ್ ವಲ್ನರೆಬಿಲಿಟಿ ಅಂತ ಕರಿತೀವಿ. ಏನು ವಲ್ನರೆಬಿಲಿಟಿ ಅಂತ ಅಂದರೆ, ಡಿಕ್ರೀಸ್ ಆಗ್ತಾ ಇದೆ ಅಂತ ಅಲ್ವಾ. ಸೊ ರೇರ್ ಆಗ್ತಾ ಇದೆ ಅಂತ ಅಂದರೆ, ಇವಾಗ ನಾವು ಫಾರಿನ್ ಕ್ಯಾಪಿಟಲ್ ಮೇಲೇ ತುಂಬಾ ಡಿಪೆಂಡ್ ಆಗ್ತಾ ಹೋಗ್ತಾ ಇದೀವಿ ಅಂತ ಅಂದರೆ, ಎಕನಾಮಿಕಲ್ ಕಂಡೀಷನ್ ಏನಾಗ್ತಾ ಇರುತ್ತೆ ಇಲ್ಲಿ, ಅಂದರೆ ಎಕನಾಮಿಕ್ ಸೋರ್ಸ್ ಏನಾಗ್ತಾ ಹೋಗುತ್ತೆ ಇಲ್ಲಿ, ವಲ್ನರೇಬಲ್ ಆಗ್ತಾ ಹೋಗುತ್ತೆ ಅಂತ. ಸೊ ಲಾರ್ಜ್ ಕ್ಯಾಪಿಟಲ್ ಔಟ್ಫ್ಲೋ ಮೇ ಕಾಸ್ ದ ಸ್ಟಾಕ್ ಮಾರ್ಕೆಟ್ ಡಿಕ್ಲೈನ್ಸ್. ಸೊ ಕ್ಯಾಪಿಟಲ್ ತುಂಬ ಬರ್ತಾ ಇದೆ ಅಂತ, ಕ್ಯಾಪಿಟಲ್ ಔಟ್ಫ್ಲೋ ಆಗ್ತಾ ಇದೆ ಅಂತ ಅಂದರೆ ಸ್ಟಾಕ್ ಮಾರ್ಕೆಟ್ ಏನಾಗ್ತಾ ಇರುತ್ತೆ ಇಲ್ಲಿ, ಡಿಕ್ಲೈನ್ ಆಗ್ತಾ ಇರುತ್ತೆ. ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಸ್ ಏನಾಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ, ಅಂದರೆ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ, ಪದೇ ಏನಾಗ್ತಾ ಇರುತ್ತೆ ಇಲ್ಲಿ, ಚೇಂಜ್ ಆಗ್ತಾನೆ ಇರುತ್ತೆ ಅಂತ. ಸೊ ಮಾರ್ಕೆಟ್ ಅನ್ಸರ್ಟನಿಟಿ ಕೂಡ ಏನಾಗುತ್ತೆ ಇಲ್ಲಿ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈಗ ಫಿನಾನ್ಷಿಯಲ್ ಮಾರ್ಕೆಟ್ ಏನಾಗುತ್ತೆ, ಮೋರ್ ಸೆನ್ಸಿಟಿವ್ ಆಗಿಬಿಡುತ್ತೆ. ಸೊ ಸೆನ್ಸಿಟಿವ್ ಆಗಿ ಕನ್ವರ್ಟ್ ಆಯಿತು ಅಂತ ಅಂದರೆ, ಇವಾಗ ಗ್ಲೋಬಲ್ ಎಕನಾಮಿಕ್ ಇವೆಂಟ್ಸ್ ಅದರಲ್ಲಿ ಏನಾಗ್ತಾ ಹೋಗುತ್ತೆ ಇಲ್ಲಿ, ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ. ಸೊ ಲಾಟ್ ಆಫ್ ಡಿಫ್ರೆಂಟ್ ಡಿಸಡ್ವಾಂಟೇಜಸ್ ಅಂತಾನೆ ನೋಡ್ಬೋದು. ಸೊ ಎಲ್ಲದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಸುಮ್ಮನೆ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಇದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಏನೂ ಇಲ್ಲ. ಜಸ್ಟ್ ಡಿಸಡ್ವಾಂಟೇಜಸ್ ಯಾವ ಥರದಲ್ಲಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಇಷ್ಟು ಡೀಪಾಗಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಡಿಸಡ್ವಾಂಟೇಜಸ್ನ ಇಷ್ಟೆಲ್ಲ ತಿಳ್ಕೊಳ್ತೀರಾ ಅಂತ ಅಂದರೆ, ಡಿಸ್ಕ್ರಿಪ್ಟಿವ್ ಟೈಪ್ ಏನು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಲ್ವಾ, ಸೊ ಆ ಎಕ್ಸಾಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಸೊ MCQ ಬೇಸಲ್ಲಿ ಅವ್ರು ಇಷ್ಟೆಲ್ಲ ಏನು ಕೇಳೋದಿಲ್ಲ, ಅದಕ್ಕೋಸ್ಕರ ಥೀಮ್ನ ತಿಳ್ಕೊಳ್ಳಿ. ಸೊ ರಿಮೈನಿಂಗ್ನ ನೀವೇ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಬಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ, ಮತ್ತು ಅಷ್ಟು ಇಂಪಾರ್ಟೆಂಟು ಇಲ್ಲದೆ ಇರೋದ್ರಿಂದ ಅಡ್ವಾಂಟೇಜಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೀನಿಂಗನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಎವ್ರಿವನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ಯಾರ್ಯಾರು ಕೆಸೆಟ್ ಮತ್ತು UGC ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಮತ್ತು ಯಾವ ಟಾಪಿಕ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.